ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಒಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಸಿಎಂ ಜೋಸೆಫ್ ವಿಜಯ್. ನಿನ್ನೆಯಷ್ಟೇ ನಡೆದಂತಹ ಸಭೆಯಲ್ಲಿ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದ್ದ ರಾಜ್ಯದ ಹೆಮ್ಮೆಯ ಅಮ್ಮ ಕ್ಯಾಂಟೀನ್ ಮೂಲಸೌಕರ್ಯವನ್ನು ಸಂಪೂರ್ಣವಾಗಿ ನವೀಕರಿಸುವುದಕ್ಕೆ ಹಾಗೆ ಅಲ್ಲಿ ವಿತರಿಸಲಾಗೋ ಆಹಾರದ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಚೆನ್ನೈನ ಸಚಿವಾಲಯದಲ್ಲಿ ನಡೆದ ಹೈ ಪ್ರೊಫೈಲ್ ಸಭೆಯಲ್ಲಿ ಕ್ಯಾಂಟೀನ್ಗಳ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿದ ಸಿಎಂ, ಜನಸಾಮಾನ್ಯರಿಗೆ ಸಿಗೋ ಅತ್ಯಂತ ಕಮ್ಮಿ ಬೆಲೆ ಆಹಾರ ರುಚಿಕರವಾಗಿರಬೇಕು, ಶುದ್ಧವಾಗಿರಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ತಮಿಳುನಾಡಿನಾದ್ಯಂತ ಇರೋ ಅಮ್ಮ ಕ್ಯಾಂಟೀನ್ಗಳಲ್ಲಿ ಸಿಗೋ ಆಹಾರದ ರುಚಿ ಮತ್ತು ಗುಣಮಟ್ಟ ತೃಪ್ತಿದಾಯಕವಾಗಿಲ್ಲ ಅನ್ನೋ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದ್ವು. ಸಾರ್ವಜನಿಕರೆಲ್ಲ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ರು. ಬಡವರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಡಿಪೆಂಡ್ ಆಗಿರೋ ಈ ಯೋಜನೆ ಹಳ್ಳ ಹಿಡಿತಾ ಇರೋದನ್ನ ಗಂಭೀರವಾಗಿ ಪರಿಗಣಿಸಿರೋ ಸಿಎಂ ವಿಜಯ್ ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಕ್ಯಾಂಟೀನ್ಗಳಲ್ಲಿ ಸಾರ್ವಜನಿಕರಿಗೆ ಅಗತ್ಯ ಇರೋ ಸೌಕರ್ಯಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಸ್ವಚ್ಛತೆಯನ್ನು ತಕ್ಷಣ ಸುಧಾರಿಸಬೇಕು, ಅಡುಗೆ ಮಾಡೋದಕ್ಕೆ ಆಧುನಿಕ ಸಲಕರಣೆಗಳನ್ನು ಬಳಸಬೇಕು, ಹೊಸ ಪಾತ್ರೆಗಳನ್ನು ಖರೀದಿ ಮಾಡಬೇಕು, ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಕಳಪೆ ಆಹಾರ ಸಿಗಬಾರದು, ರುಚಿಕರ ಗುಣಮಟ್ಟದ ಊಟವನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅಂತ ಮುಖ್ಯಮಂತ್ರಿಗಳ ಕಾರ್ಯಾಲಯ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. 2013ರಲ್ಲಿ ಶುರುವಾಗಿದ್ದು ಈ ಅಮ್ಮ ಕ್ಯಾಂಟೀನ್ ಅನ್ನುವಂಥದ್ದು ಎಐಎಡಿಎಂಕೆ ಅಧಿನಾಯಕಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಡಳಿತದ ಅವಧಿಯಲ್ಲಿ ಈ ಕ್ರಾಂತಿಕಾರಿ ಯೋಜನೆಗೆ ಚಾಲನೆ ಕೊಡಲಾಗಿತ್ತು. ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಪ್ರೀತಿಯಿಂದ ಜಯಲಲಿತಾ ಅವರನ್ನ ಅಮ್ಮ ಅಂತ ಕರೀತಾ ಇದ್ದಿದ್ದಕ್ಕೆ ಈ ಯೋಜನೆಗೂ ಕೂಡ ಅಮ್ಮ ಕ್ಯಾಂಟೀನ್ ಅಂತ ಹೆಸರಿಟ್ರು. ಕೇವಲ ₹1 ಇಡ್ಲಿ, ₹5 ಸಾಂಬಾರ್ ರೈಸ್ ಕೊಡೋ ಮೂಲಕ ಈ ಯೋಜನೆ ಇಡೀ ದೇಶದಲ್ಲೇ ಮಾದರಿಯಾಗಿ ಹೊರಹೊಮ್ಮಿತ್ತು. ತಮಿಳುನಾಡಿನ ಇತರ ಸ್ಥಳೀಯ ಸಂಸ್ಥೆಗಳ ಮೇಲ್ವಿಚಾರಣೆಯಲ್ಲಿ ಸದ್ಯಕ್ಕೆ 383 ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸ್ತಾ ಇವೆ. 237 ಕ್ಯಾಂಟೀನ್ಗಳು ಬಡವರ ಹಸಿವನ್ನು ನೀಗಿಸ್ತಾ ಇವೆ. ರಾಜಕೀಯವಾಗಿ ಎದುರಾಳಿ ಪಕ್ಷದ ಯೋಜನೆ ಆಗಿದ್ರೂ ಕೂಡ ಸಿಎಂ ವಿಜಯ್ ಅವರು ಯಾವುದೇ ರಾಜಕೀಯ ದ್ವೇಷವನ್ನು ಸಾಧಿಸದೆ ಬಡವರು ಚೆನ್ನಾಗಿರಬೇಕು, ಅವರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋದಕ್ಕೆ ಈ ರೀತಿ ಕ್ರಮಕ್ಕೆ ಮುಂದಾಗಿರೋದು ತಮಿಳುನಾಡಿನ ಜನರ ಅಪಾರ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.